ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಸಬಾ ಹೋಬಳಿಯ ಚಲ್ಲಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಸ್ವಾಮ್ಯದ ತೋಟಿ ಇನಾಂತಿ ಜಮೀನಿನಲ್ಲಿ ಬೆಳೆದಿದ್ದ ಕಡಲೆ ಬೇಳೆಯನ್ನ ಟ್ರ್ಯಾಕ್ಟರ್ ಹರಿಸಿ ನಾಶಪಡಿಸಿರುವ ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 8ರಲ್ಲಿರುವ 5.39 ಗುಂಟೆ ಜಮೀನಿನಲ್ಲಿ ಹಲವು ತಲೆಮಾರುಗಳಿಂದ ಕೃಷಿ ಮಾಡಿಕೊಂಡು ಬರುತ್ತಿರುವ ಬಡ ರೈತರ ಕುಟುಂಬಗಳ ಬೆಳೆ ಹಾನಿಯಾಗಿದ್ದು ಸುಮಾರು 80,000ದಿಂದ 1 ಲಕ್ಷ ಮೌಲ್ಯದ ನಷ್ಟ ಸಂಭವಿಸಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜಮೀನನ್ನ ಒತ್ತುವರಿ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಕೃತ್ಯ ಎಸಗಲಾಗಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಸುರೇಶ್ ಗೌಡ, ವಾಸುಗೌಡ ಹಾಗೂ ಸುಬ್ರಹ್ಮಣಿಗೌಡ ವಿರುದ್ಧ ನಂಗಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಇದುವರೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪಂಚನಾಮೆ ನಡೆಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನೊಂದ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದ್ದಾರೆ. ಆರೋಪಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ನಮ್ಮೂರು ಚಲಪಲ್ಲಿ ನಮ್ಮ ಪಂಚಾಯತಿ ಪೆಜಗುಂಡಬೆಲೆ ಪಂಚಾಯತಿ ಇಲ್ಲಿ ನಾವು ಸುಮಾರು ಒಂದು ಊರು ಕಟ್ಟಿರೋದ ನಾವು ನಮ್ಮ ತಾತವರು ಹೇಳ್ತಾರೆ ಎಲ್ಲ ಇಲ್ಲಿರೋ ಜಮೀನೆಲ್ಲ 90% ಎಲ್ಲ ನಮ್ದೇ. ನಾವು ಆದಿ ಕರ್ನಾಟಕ ಜಾತಿ ನಮ್ದು. ಇಲ್ಲಿ ಗೌಡ್ರು ಬಂದು ನಮ್ಮ ಜಮೀನೆಲ್ಲ 70% ಇವಾಗ ಅವರು ಬದುಕ್ತಾರದೆಲ್ಲ ನಮ್ದೇ ಜಮೀನು. ನಮ್ಮ ತಾತವ್ರನ್ನ ಯಾಮರಿಸ್ಬಿಟ್ಟು ಎಲ್ಲ ಜಮೀನು ಕಿತ್ತಾಕೊಂಡಿದ್ದಾರೆ ಆಲ್ರೆಡಿ. ಇವಾಗ ಇರೋ ತೋಟಿ ನಮ್ದಲ್ಲಿ ಮಾತ್ರ ಸ್ವಲ್ಪ ನಾವೇನು ಬೆಲೆ ಮಾಡ್ಕೊಂಡು ಬದುಕೊಂತ ಇದೀವಿ. ಅದೇ ನಂಬ್ಕೊಂಡಿರೋ ಶ್ಯಾಮಲಮ್ಮ ಅವರು ಪಾಪ ಅವ್ರ ಅಪ್ಪ ಅವ್ರು ತಿರ್ಕೊಂಡ್ಬಿಟ್ಟವ್ರೆ. ಅವ್ರಿಗೇನು ಆಧಾರ ಇಲ್ಲ, ಏನು ಇಲ್ಲ ಪಾಪ. ಮಳೆಯಲ್ಲಿ ಮಳೆ ನಂಬ್ಕೊಂಡು ಕಳೆಗಾಯಿ ಹಾಕೊಂಡವ್ರೆ. ರಾಗಿ ಸ್ವಲ್ಪ ಇದ್ ಮಾಡ್ಕೊಂಡವ್ರೆ ಪಾಪ. ಇವಾಗ ಕಳೆಗಾಯಿ ಎಲ್ಲ ಇದ್ ಮಾಡ್ಬಿಟ್ಟು ಟ್ರ್ಯಾಕ್ಟರ್ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ದೌರ್ಜನ್ಯ ಮಾಡಿ, ನೀವು ಆದಿ ಕರ್ನಾಟಕ ಅವರು ನೀವು ಹೋಗಿ ನಮ್ಗೆ ಬೇಕು ಜಮೀನೆಲ್ಲ ನಮ್ದೇ, ಇದು ನೀವು ಆವಾಗ ತಾತವರೆಲ್ಲ ಬರ್ಕೊಟ್ಟಿದ್ದಾರೆ ಅಂತ ಸುಮ್ನೆ ಎಲ್ಲ ದಾಖಲೆ ತೋರಿಸ್ಬಿಟ್ಟು 112 ಕಳಿಸಿ ಅವರು ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಇವ್ರಿಗೆ ಯಾರು ಇಲ್ಲ ಪಾಪ ಅಂತ ಬೆದರಿಸಿ ಇವ್ರನ್ನ ಆಚೆ ನೆಚ್ಚಿಡಿ ಎಲ್ಲ ಅವ್ರ ಬೆಳೆ ನಷ್ಟ ಹೊಡಿದ್ರು ಪಾಪ. ಎಲ್ಲ ಕಳೆ ಬೀಜ ಎಲ್ಲ ಆಗಿದ್ದಾರೆ ಪಾಪ, ಎಲ್ಲ ನಷ್ಟ ಮಾಡಿದವ್ರೆ ನೋಡಿ ಸರ್. ಈ ತರ ಮಾಡಿದಾರೆ. ಏನು ನಮ್ ಬಡವ್ರಿಗೆ ಏನು ಇದೇ ಇಲ್ವಾ? ಏನು ಬದುಕ ಆದ್ರೆ ಅಧಿಕಾರ ಏನು ಇಲ್ಲ ನಮ್ಗೆ. ಏನ್ ಸರ್ ಗೌಡ್ರು ಅಂದ್ರೆ ಏನ್ ಸ್ವಲ್ಪ ಅಷ್ಟು ದೌರ್ಜನ್ಯ ನಮ್ಗೆ. ಏನ್ ಸರ್ ನಮ್ ಬದುಕಕ್ಕೆ ಬಿಡ್ತಾ ಇಲ್ಲ ಅವರು ನಮ್ಮ ಊರಲ್ಲಿ. ಏನಕ್ಕೂ ಮುಂದಿನ ಬಿಡಲ್ಲ. ಏನಂದ್ರೆ ಕ್ಯಾಸ್ಟಿಸಮ್ ನಮ್ಗೊಂದು ದೇವಸ್ಥಾನ ಒಳಗಡೆ ಸೇರ್ಸಲ್ಲ, ಊರಲ್ಲಿ ಯಾವ್ದು ನ್ಯಾಯಕ್ಕೆ ಸೇರ್ಸಲ್ಲ, ಏನಕ್ಕೂ ಸೇರಲ್ಲ. ಸತ್ರೆ ಮಾತ್ರ ನಾವ್ ಬೇಕು ಅವ್ರಿಗೆ. ಸತ್ರೆ ಎಲ್ಲ ಕಟ್ಟಕ್ಕೆ, ಪಾಡಿ ಕಟ್ಟಕ್ಕೆ, ಅದ್ ಕಟ್ಟಕ್ಕೆ, ತಮಟೆ ಹೊಡಿಯಕ್ಕೆ ನಾವ್ ಬೇಕಷ್ಟೇ. ನಮ್ಮೆಲ್ಲ ಯೂಸ್ ಮಾಡ್ಕೊಂಡ್ ಬಿಡ್ತಾ ಇದಾರೆ ನಮ್ಮ ಊರಲ್ಲಿ. ದಯವಿಟ್ಟು ನಮ್ಗೆ ಸ್ವಲ್ಪ ಯಾವ್ದೋ ಸಂಘ ಅವರು ಇವರು ಎಲ್ಲ ಸ್ವಲ್ಪ ಸಹಾಯ ಮಾಡಿ ಸರ್ ದಯವಿಟ್ಟು. ನಮ್ ಚಾಮರಾಜ ತುಂಬಾ ಬಡವ್ರು ನೋಡಿ, ಏನು ಇಲ್ಲ. ಹೋಳಿಗೆ ಗಿಲ್ಗೆ ಪಾಪ ಕೂಲಿ ಮಾಡಿಬಿಟ್ಟು ಬದುಕೋ ಪಾಪ. ನಾವು ಕೂಲಿ ಮಾಡವ್ರೆ. ನಮ್ಮ ಹೆಸರು ಶಿವಕುಮಾರ್ ಅಂತ, ನಮ್ಮ ಅಪ್ಪ ಹೆಸರು ರಾಮಪ್ಪ, ನಮ್ಮ ತಾತ ಹೆಸರು ಗುರ್ರಪ್ಪ, ಅವ್ರ ಅಪ್ಪ ಹೆಸರು ಕದ್ರಪ್ಪ. ನಮ್ ಕದ್ರಪ್ಪ ಅವ್ರೆ ನಾವು ಇಲ್ಲೆಲ್ಲ ಫಸ್ಟ್ ಮನೆ ಕಟ್ಟಿರೋದು, ಮತ್ತೆ ರೆಡ್ಡಿ ಅವ್ರು ಬಂದಿರೋದು, ಮತ್ತೆ ಇವ್ರು ಬಂದಿರೋದು ಎಲ್ಲ ನಮ್ಮ ಜಮೀನಿಗೆಲ್ಲ ಕಿತ್ಕೊಂಡಿದ್ದೆ ಅವರೇ ಸರ್. ಅವರೇ ಎಲ್ಲ. ದಯವಿಟ್ಟು ನಮ್ಗೆ ಏನಾದ್ರು ಸಹಾಯ ಮಾಡಿ, ನಮ್ಮ ಸರ್ಕಾರದಿಂದ ನಮ್ಗೆ ಏನಾದ್ರು ಮಾಡಿ. ಪಾಪ ಬೆಳೆ ಎಲ್ಲ ನಷ್ಟ ಆಗಿದೆ. ಮಳೆಗೋಸ್ಕರ ಕಾತ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇದೆ. ಮಳೆ ಬರ್ಲಿಲ್ಲ, ಬೆಳೆ ನಷ್ಟ ಆಗಿದೆ. ಏನ್ ಮಾಡೋದು, ಯಾವ ತರ ಬದುಕೋದು ಗೊತ್ತಾಗ್ತಲ್ಲ. ಸಾಯ್ತಾ ಇದೀವಿ ನೋಡಿ ಸರ್. ನೀವೇ ನೋಡಿ ಏನ್ ಬೆಳೆ ಆಗಿದೆ ನೋಡಿ ಸರ್. ಏನ್ ಬೆಳೆನಿಲ್ಲ, ಎಲ್ಲ ದುಮ್ಮ ಹೋಗಿದೆ. ಅದ್ರಲ್ಲಿ ಕೂಡ ಏನು ಮಳೆ ಬರುತ್ತೆ, ಕಾಯಿ ಬಿಡುತ್ತೆ, ಬದುಕೊಳ್ಳೋಣ ನೋಡಿದ್ರೆ ಮಳೆನೂ ಹೋಯ್ತು. ಅದ್ ಬಿಟ್ಟು ಇಲ್ಲಿ ದೌರ್ಜನ್ಯದಲ್ಲಿ ಎಲ್ಲ ಉಳಿವೆ ಮಾಡಿಬಿಟ್ಟು ಉಳಿವೆ ಮಾಡಿದಲ್ಲಿ ಇದ್ ಮಾಡಿದ್ದಾರೆ. ಟ್ರಾಕ್ಟರ್ ಇಟ್ಕೊಂಡ್ಬಂದು ದೌರ್ಜನ್ಯ ಮಾಡಿ ಹೊಡಿಯಕ್ ಬರ್ತಾರೆ. ಏನಾದ್ರು ಕೇಳಿದ್ರೆ ದಯವಿಟ್ಟು ನಮ್ಗೆ ಸ್ವಲ್ಪ ಸಹಾಯ ಮಾಡಿ. ತಾಲೂಕ್ ಆಫೀಸ್ ಅವರು, ಇವ್ರು ಜಯರಾಮೇಗೌಡ, ಅವ್ರ ಮಕ್ಕಳು, ಅವ್ರ ಅಳಿಯಂದ್ರು ಅವ್ರ ಬಂದು ಇವ್ರ ಮೇಲೆ ಇಳಿದ್ರೆ ಏನ್ ಮಾಡೋದು ಪಾಪ. ಅವ್ರು ಸಹಾಯ ಮಾಡ್ಬೇಕು, ಸಹಾಯ ಮಾಡಿ ದಯವಿಟ್ಟು ನಮ್ಗೆ. ನಮ್ಮ ತಾಲೂಕ್ ಆಫೀಸ್ ಅವರು ಸಾಹೇಬ್ರು, ನಮ್ಮ ಆರಕ್ಷಕ ಠಾಣೆ ಸಾಹೇಬ್ರು ಎಲ್ಲ ನಮ್ಗೆ ಸೇರಿಸಿ ಈ ಜಮೀನನ್ನು ಅವ್ರಿಗೆ ತೋಟಿ ನಮ್ದು ಜಮೀನ್ ಸರ್. ಇದು ತೋಟಿ ನಮ್ದು ಜಮೀನ್ ಇಲ್ಲ ಅಂದ್ರೆ ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಸರ್ವೆ ಜಮೀನ್ ಎಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ತೋಟಿ ನಮ್ದು ಒಂದಿದೆ, ಇದು ಕಿತ್ಕೊಳಕ್ ಆಗಲ್ಲ ಅನ್ಕೊಂಡಿದ್ವಿ ನಾವು. ದಯವಿಟ್ಟು ಇದಕ್ಕೂ ಬಂದಿದ್ದಾರೆ, ಇವಾಗ ಕೈ ಆಗಿದ್ದಾರೆ. ಏನ್ ಮಾಡೋದು ಹೇಳಿ ಸರ್. ಎಷ್ಟು ವರ್ಷಗಳಿಂದ ಇದ್ದಾರೆ? ಸುಮಾರು 100 ವರ್ಷದ ಮೇಲೆ ಇದಾರೆ ಸರ್. ನಾವು 100 ವರ್ಷ ಮೇಲೆ. ನಮ್ಮ ತಾತ ಕದ್ರಪ್ಪ ಮತ್ತೆ ನಮ್ಮ ತಾತ ಗುರ್ರಪ್ಪ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಪ್ಪಗೆ 80 ವರ್ಷ, ನನಗೆ 42 ವರ್ಷ. ನಾನು ಶಿವಕುಮಾರ್ ಅಂತ, ನಾನು ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ಪಾಪ. ಏನೋ ಜೀವನ ಆಧಾರ ಮಾಡ್ಕೊಂಡು ಈ ತರ ಮಾಡ್ತಾರೆ ನೋಡಿ ಸರ್. ಏನಾದ್ರು ನಾನು ಸ್ವಲ್ಪ ನ್ಯಾಯ ಮಾಡಿಸಿ ದಯವಿಟ್ಟು ಎಲ್ಲ ಸೇರಿ ನೋಡಿ, ಎಲ್ಲ ಸಂಘದವ್ರು ನಮ್ಗೆ ಸಹಾಯ ಮಾಡಿ. ಈ ತರ ಮಾಡಿದ್ದಾರೆ, ಇನ್ನೆಲ್ಲೂ ಆಗ್ಬಾರ್ದು ಈ ತರ ಅನ್ಯಾಯ. ದಯವಿಟ್ಟು ತರ ಮಾಡಿ ಸರ್. ನಮ್ಮ ಶಾಸಕರು ಸಮೃದ್ಧಿ ಮೊಯ್ನಾ ಸರ್ ಅವರು ಕೂಡ ಇದು ಸ್ವಲ್ಪ ಗಮನ ಹರಿಸಿ ದಯವಿಟ್ಟು. ನಾವು ನಿಮ್ಗೆ ಅವಾಗ ಎಲೆಕ್ಷನ್ ಟೈಮಲ್ಲಿ ಸಹಾಯ ಮಾಡಿದ್ವಿ. ನಾವು ನಿಮ್ಗೆ ಗೊತ್ತಿರ್ಬೋದು ಅಷ್ಟೇ, ನಿಮ್ಗೆ ನಾವು ಗೊತ್ತಿಲ್ಲ ಅಷ್ಟೇ. ದಯವಿಟ್ಟು ನೀವು ಕೂಡ ಸ್ವಲ್ಪ ಸಹಾಯ ಮಾಡಿ ಸ್ವಾಮಿ. ಈ ತರ ತುಂಬಾ ಬಡವರಿಗೆ ಅನ್ಯಾಯ ಆಗಿರೋ ನೋಡಿ ಸಾಕು. ಕ್ಯಾಸ್ಟಿಸಮ್ ಪ್ರತಿಯೊಂದಲ್ಲಿ ಕ್ಯಾಸ್ಟಿಸಮ್. ಯಾವ ದೇವಸ್ಥಾನದಲ್ಲಿ ಒಳಗಡೆ ಸೇರ್ಸಲ್ಲ ನಮ್ಗೆ ಗೊತ್ತಾ ಸ್ವಾಮಿ. ಈ ತರ ಬಂದ್ರೆ ಏನ್ ಗೊತ್ತು ನಮ್ಗೆ. ಅಂಬೇಡ್ಕರ್ ಇದೇ ನಮ್ ಸಮುದಾಯ ತಂದಿರೋದು.
ಏನ್ ಕಷ್ಟ ನೋಡಿ ನಮ್ಗೆ ಆಮೇಲೆ ಇಲ್ಲಿ ಸಂವಿಧಾನದಲ್ಲಿ ಏನಾದ್ರು ಸಂವಿಧಾನ ಬಂದಿರೋದು ನಮ್ಗೆ ಎಷ್ಟು ಕಷ್ಟ ನೋಡಿ ಸ್ವಾಮಿ. ಈ ತರ ಕಷ್ಟ ಆಗಿದೆ ನಮ್ಗೆ. ದಯವಿಟ್ಟು ಸಹಾಯ ಮಾಡಿ ಎಲ್ಲರೂ ನೋಡಿ, ನಮ್ಮ ಬಡವರನ್ನ ಸ್ವಲ್ಪ ಸಹಾಯ ಮಾಡಿ ಸ್ವಾಮಿ.